ತಿಮ್ಮಕ್ಕನ ಸಾಕು ಮಗ ಉಮೇಶ್ ದುಡ್ಡಿಗೆ ಡಿಮ್ಯಾಂಡ್ ಅನ್ನ ಮಾಡಿದ್ರ 25 ಲಕ್ಷ ಕ್ಯಾಶ್ ಇನೋವಾ ಕಾರ್ಗೆ ಡಿಮ್ಯಾಂಡ್ ಅನ್ನು ಮಾಡಿಬಿಟ್ರ. ಗ್ಯಾರಂಟಿ ನ್ಯೂಸ್ಗೆ ನಿರ್ಮಾಪಕ ದಿಲೀಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಮೇಶ್ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ಶೂಟಿಂಗ್ ಮಾಡೋದಕ್ಕೆ ಬಿಡಲ್ಲ. ತಿಮ್ಮಕ್ಕನ ಸಾಕು ಮಗ ಉಮೇಶ್ ಬೆದರಿಕೆಯನ್ನ ಹಾಕ್ತಿದ್ದಾರೆ. ತಿಮ್ಮಕ್ಕನ ಸಾಕು ಮಗನ ವಿರುದ್ಧ ನಿರ್ಮಾಪಕ ದಿಲೀಪ್ ಈಗ ಆರೋಪವೊಂದನ್ನ ಮಾಡ್ತಿದ್ದಾರೆ. ಸದ್ಯ ಚಿತ್ರತಂಡಕ್ಕೆ ತಿಮ್ಮಕ್ಕ ಅವರ ಜೀವನಾಧಾರಿತ ಚಿತ್ರೀಕರಣ ಆಗ್ತಿರುತ್ತೆ. ಆ ಸಂದರ್ಭದಲ್ಲಿ ಬಂದು ತಡೆ ಒಡ್ಡುತ್ತಾರೆ. ಒಂದಿಷ್ಟು ಕೋಲ್ಡ್ ವಾರ್ ಆಗುತ್ತೆ. ಸದ್ಯ ಗೊತ್ತಾಗ್ತಿರುವಂತ ಮಾತು ಅಂತಂದ್ರೆ ತಿಮ್ಮಕ್ಕನ ಸಾಕು ಮಗ ಅವರು ದುಡ್ಡಿಗೆ ಡಿಮ್ಯಾಂಡ್ ಅನ್ನ ಮಾಡ್ತಿದ್ದಾರೆ ಅಂತ ಚಿತ್ರದ ನಿರ್ಮಾಪಕ ದಿಲೀಪ್ ಗ್ಯಾರಂಟಿ ನ್ಯೂಸ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 25 ಲಕ್ಷ ಹಣ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸಿನಿಮಾ ಶೂಟಿಂಗ್ ಮಾಡೋದಕ್ಕೂ ಬಿಡೋದಿಲ್ಲ. ಹಾಗಾಗಿ ಎಲ್ಲಾದ್ರೂ ಡಿಮ್ಯಾಂಡ್ ಮಾಡಿಬಿಟ್ರ. ಕಾರ್ಗೋಸ್ಕರ 25 ಲಕ್ಷ ಕ್ಯಾಶು ಇನೋವಾ ಕಾರ್ಗೆ ಡಿಮ್ಯಾಂಡ್ ಅನ್ನ ಮಾಡಿದ್ರಾ ಅನ್ನೋ ಪ್ರಶ್ನೆಗೆ ಉದ್ಭವ ಆಗ್ತಿದೆ. ಯಾಕಂದ್ರೆ ಗ್ಯಾರಂಟಿ ನ್ಯೂಸ್ಗೆ ಚಿತ್ರದ ನಿರ್ಮಾಪಕ ದಿಲೀಪ್ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಮೇಶ್ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ, ದುಡ್ಡು ಕೊಟ್ಟಿಲ್ಲ ಅಂದ್ರೆ ನಿಮಗೆ ಶೂಟಿಂಗ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋದಾಗಿ ಪದ್ಮಶ್ರೀ ಪುರಸ್ಕೃತೆ ತಿಮ್ಮಕ್ಕ ಅವರ ಸಾಕು ಮಗ ಉಮೇಶ್ ಬೆದರಿಕೆಯನ್ನ ಹಾಕ್ತಿದ್ದಾರೆ ಅನ್ನೋದಾಗಿ ಚಿತ್ರದ ನಿರ್ಮಾಪಕ ದಿಲೀಪ್ ಅವರ ಆರೋಪ ಇದು. ಹಾಗಾಗಿನೇ ನಮಗೆ ಹಣ ಕೇಳಿದ್ದಾರೆ, 25 ಲಕ್ಷ ಕ್ಯಾಶ್ ಕೊಡಿ, ಇನೋವಾ ಕಾರ್ ಕೊಡಿ, ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ನಾವು ಬಿಡೋದಿಲ್ಲ. ಆ ನಿಟ್ಟಿನಲ್ಲೇ ಈಗ ಪ್ರಕರಣ ಈಗ ಸ್ಟೇಷನ್ವರೆಗೂ ಹೋಗಿದೆ. ಚಿತ್ರೀಕರಣ ಆಗುವಂತ ಸಂದರ್ಭದಲ್ಲಿ ಅಲ್ಲಿ ಅಡ್ಡಿಪಡಿಸ್ತಾರೆ. ಅಂದ್ರೆ ಆರೋಪ ಏನು ಉಮೇಶ್ ಅವ್ರದ್ದು, ಹೆಂಗ್ ಚಿತ್ರ ಮಾಡ್ತೀರಾ, ಇವೆಲ್ಲ ಇಟ್ಕೊಂಡು ಯಾವ ಅನುಮತಿ ಇದೆ, ನನ್ನನ್ನು ಹೆಂಗ್ ಬಳಸ್ಕೊಂತೀರಾ ಅಂದ್ರೆ ತಿಮ್ಮಕ್ಕ ಅವರ ಜೀವನಾಧಾರಿತ ಆಗಿರುವಂತ ಚಿತ್ರ. ನಾವು ಸೆಕೆಂಡ್ ಶೂಟಿಂಗ್ ಬಂದು ಹುಲ್ಲಿಕಟ್ಟೆ ಮಾಲುಮರ ತಿಮ್ಮಕ್ಕನ ಊರಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಶೂಟಿಂಗ್ ಮಾಡೋ ಟೈಮಲ್ಲಿ ಉಮೇಶ್ ಅವರು ಬಂದ್ಬಿಟ್ಟು ಜಗಳ ಮಾಡಿ ಪೊಲೀಸ್ ಕರ್ಕೊಂಡ್ ಬಂದ್ಬಿಟ್ಟು ನಿನ್ನೆ ತುಂಬಾ ಕಿರಿಕ್ ಮಾಡಿ ಶೂಟಿಂಗ್ ಸ್ಟಾಪ್ ಮಾಡಿದಾರಮ್ಮ ಇವತ್ತು. ಅಲ್ಲ, ಪರ್ಮಿಷನ್ ತಗೊಂಡಿರ್ಲಿಲ್ವಾ ಸರ್ ನೀವು? ತಗೊಂಡಿವಿ, ಎಲ್ಲಾನು ನಿಮಗೆ ವಾಟ್ಸ್ಆಪ್ ಮಾಡ್ತೀವಿ. ನಮ್ಮ ಎಲ್ಲ ತಗೊಂಡಿದೀವಿ, ವಾರ್ತಾ ಮತ್ತು ಪ್ರಚಾರ ಇಲಾಖೆ ತಗೊಂಡಿದೀವಿ, ನಗರ ಪಂಚಾಯತಿಯಲ್ಲಿ ತಗೊಂಡಿದ್ವಿ, ಕುದೂರು ಪಂಚಾಯತಿ ತಗೊಂಡಿದ್ವಿ, ಫಾರೆಸ್ಟ್ ಆಫೀಸ್ ಪರ್ಮಿಷನ್ ತಗೊಂಡಿದೀವಿ, ಎಲ್ಲ ತಗೊಂಡಿದೀವಿ. ಅವರು ಆಕ್ಚುಲಿ ಏನ್ ವಿಷಯ ಏನಪ್ಪಾ ಅಂದ್ರೆ 25 ಲಕ್ಷ ಕ್ಯಾಶು, 30 ಲಕ್ಷ ರೂಪಾಯಿದು ಉಮೇಶ್. ಓಕೆ, ಉಮೇಶ್ ಅವ್ರಿಗೆ ನೀವು ದುಡ್ಡು ಕೊಡ್ಬೇಕಂತ ಅವ್ರಿಗೆ ರೈಟ್ಸ್ಗೆ ನಾವು ಅವನು ಮಾಡ್ಬೇಕಂದ್ರೆ ನನಗೆ 25 ಲಕ್ಷ ಕ್ಯಾಶು, 36 ಲಕ್ಷ ಇನ್ನೋವಾ ಕಾರ್, ಹೊಸ ಕಾರ್ ಬೇಕಂತ ಹೇಳಿ ಕೇಳಿದ್ರು. ಓಕೆ, ನಿನ್ನೆ ಎಲ್ಲ ತುಂಬಾ ಪ್ರೆಷರ್, ಕಮಿಟ್ಮೆಂಟ್ ಏನಾಯ್ತು ಸರ್, ಕಮಿಟ್ಮೆಂಟ್ ಏನಾಯ್ತು ನಮ್ಮ ನೀವು ಅಂತ ಹೇಳಿ ಕೇಳಿದ್ರು. ನಾವ್ ಹೇಳಿದ್ರೆ ಇಲ್ಲ ಸರ್, ನಾವು ಬಯೋಪಿಕ್ ಮಾಡ್ತಾ ಇಲ್ಲ. ನಾವು ನಿಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ಅಮ್ಮ ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾರೆ. ಡಾಕ್ಟರ್ ನಲ್ಲಿಕಟ್ಟೆ ಸಿದ್ದೇಶ್ ಅವರ ಕೃತಿ ಆಧಾರಿತ ಇಟ್ಕೊಂಡು ನಾವು ಸಿನಿಮಾ ಮಾಡ್ತಾ ಇದೀವಿ. ನಾವು ಕರ್ನಾಟಕ ಪುಸ್ತಕ ಪ್ರಾಧಿಕಾರ ಇಂದ ಬಂದಂತ ಕೃತಿನ ಇಟ್ಕೊಂಡು ಮಾಡ್ತಾ ಇದೀವಿ. ನಾವು ಬಯೋಪಿಕ್ ಮಾಡ್ತಾ ಇಲ್ಲ. ಸಾಲಮಾರ್ ತಿಮ್ಮಕ್ಕ ಅವರು ಏನು ಕೇಳಲ್ಲ ದುಡ್ಡನ್ನ, ನೀವ್ಯಾಕೆ ಈ ತರ ಪ್ರೆಷರ್ ಕೊಡ್ತಾ ಅಂತ ನಾವು ಕೇಳಿದ್ವಿ. ಕೇಳಿದಕ್ಕೆ ಒಂದಷ್ಟು ಜನ ಗುಂಡಗಳ ಕಡೆಯಿಂದ ಫೋನ್ಸು, ಒಂದಷ್ಟು ಜನ ಸಂಘಟನಾ ಕಡೆಯಿಂದ ಫೋನ್ಸು, ಒಂದಷ್ಟು ಜನ ಇದು ಮಾಡಿ ಇವತ್ತು ನಿನ್ನೆ ಆಕ್ಚುಲಿ ಶೂಟ್ ಮಾಡ್ತಾ ಇದ್ವಿ. ನಿನ್ನೆ ಪೊಲೀಸ್ ಸ್ಟೇಷನ್ಗೆ ಕರೆದಿದ್ರು, ಹೋಗಿ ಮಾತಾಡ್ಕೊಂಡ್ ಬಂದ್ವಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಏನ್ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ ಅದು ಮಾಡಿ ಸರ್ ಅಂತ ಹೇಳಿದ್ರು ಅವರು. ನಾವು ಅದಕ್ಕೆಲ್ಲ ಒಪ್ಲಿಲ್ಲ. ಇಲ್ಲ ಸರ್, ಅದೆಲ್ಲ ದುಡ್ಡೆಲ್ಲ ಕೊಡಕ್ಕಾಗಲ್ಲ ಸರ್ ಅಂದಿದ್ದಕ್ಕೆ ಇವತ್ತು ಮಧ್ಯಾಹ್ನ 12:30ಗೆ 1 ಗಂಟೆಗೆ ಬಂದು ಸುಮಾರು ಒಂದು 10 ಜನ ಪೊಲೀಸ್ ಬಂದು ಶೂಟಿಂಗ್ ಸ್ಟಾಪ್ ಮಾಡಿ ಎಲ್ಲರನ್ನು ಕರ್ಕೊಂಡ್ರಿ ಸ್ಟೇಷನ್ ಹತ್ರ ಕೂರ್ಸ್ಕೊಂಡ್ರು. ಕುದೂರು ಪೊಲೀಸ್ ಸ್ಟೇಷನ್. ಇಮ್ಮಿಡಿಯೇಟ್ 10 ನಿಮಿಷದಲ್ಲಿ ನೀವು ಪ್ಯಾಕಪ್ ಮಾಡ್ಕೊಂಡು ಹೋಗಿಲ್ಲ ಅಂದ್ರೆ ನಿಮ್ಮ ಎಲ್ಲಾನು ಹೊಡೆದು ಒಳಾಡ ಹಾಕ್ತೀನಿ ಅಂತೇಳಿ ತುಂಬಾ ಏಕವಚನ ಮಾತಾಡಿದಾರೆ ಪೊಲೀಸು, ಇನ್ಸ್ಪೆಕ್ಟರ್ ಎಲ್ಲ. ಆಮೇಲೆ ನಾವು FIR ಮಾಡ್ತೀವಿ, ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂದ್ರೆ ತಗೊಂತ ಇಲ್ಲ ಅವರು. ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂದ್ರೆ ತಗೊಂತ ಇಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಎಲ್ಲಿ ಟೀಮ್ ಅವರೆಲ್ಲ ಇನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಇದಾರೆ? ಹೌದೌದು, ಪೊಲೀಸ್ ಸ್ಟೇಷನ್ ವಿಡಿಯೋಸ್ ಎಲ್ಲ ಕಳಿಸ್ಕೊಡ್ತೀರಮ್ಮ. ಇಲ್ಲೇ ನಾನು ಹೀರೋ ನಿರ್ದೇಶಕರು, ನಾನು ನಿರ್ಮಾಪಕರು, ಹೀರೋ ಆಮೇಲೆ ಜೂನಿಯರ್ಸ್ ಆರ್ಟಿಸ್ಟ್ಗಳು ಮತ್ತೆ ಎಲ್ಲರೂ ಇದ್ವಮ್ಮ. ಯಾರು ಸರ್ ಹೀರೋ ಹೀರೋಯಿನ್? ನೀನಾಸಂ ಅಶ್ವಥ್ ಅವರು ಇದ್ದಾರೆ. ಓಕೆನಾ, ಸೌಜನ್ಯ ಅಂತ ಇದ್ದಾರೆ. ಆಮೇಲೆ ಈಗ ಆಗಿದೆ 70% ಆಗಿದೆ ಅಮ್ಮ.
ಫಸ್ಟ್ ಶೂಟಲ್ ಮುಗಿಸ್ಕೊಂಬಂದು ಸೆಕೆಂಡ್ ಶೂಟಲ್ ಮಾಡ್ತಿರೋದು ನಾವು. ಸೆಕೆಂಡ್ ಶೂಟಲ್ 4 ದಿನ ಶೂಟ್ ಮಾಡಿ 3 ದಿನ ಮಾಡಿ 4 ದಿನಕ್ಕೆ ತೊಂದರೆ ಆಗಿರುತ್ತೆ ನಮಗೆ. ಈ ಹಿಂದೆ ಪೋಸ್ಟರ್ ರಿಲೀಸ್ ಮಾಡಿದ್ರಲ್ವಾ, ಅವಾಗೇನು ಹೌದು. ಹೇಳಿಲ್ವಾ ಅವರು? ಅವ್ರಿಗೇನೋ ಹೇಳಿಲ್ಲಮ್ಮ. ಅವಾಗ ಅವ್ರು ಕೇಳ್ತಾ ಇದ್ರು, ದುಡ್ಡು ಕೇಳ್ತಾ ಇದ್ರು, ನಾವು ದುಡ್ಡು ಕೊಡೋದಕ್ಕಾಗಲ್ಲ ಅಂತ ಹೇಳಿದ್ವಿ. ಅವರು ದುಡ್ಡು ಕೇಳ್ತಾ ಇದ್ರು, ನಾವು ದುಡ್ಡು ಕೊಡೋದಕ್ಕಾಗಲ್ಲ ಅಂತ. ಆಮೇಲೆ ಅವರು ರೆಕಾರ್ಡ್ಸ್ ಎಲ್ಲ ಇದೆ, ಅವ್ರ ಹತ್ರ ಮಾತಾಡಿದ ವಿಡಿಯೋಸ್ ಇದೆ, ಎಲ್ಲನೂ ಇದೆಯಮ್ಮ. ಓಕೆ ಸರ್, ನೀವು ಒನ್ ಆಫ್ ದ ಕೋ ಪ್ರೊಡ್ಯೂಸರಾ? ನಾನು ಅನ್ನೋದು ಕೋ ಪ್ರೊಡ್ಯೂಸರ್ ಅಮ್ಮ. ಓಕೆ ಸರ್, ನಾನು ಕಳಿಸ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್. ಕೀರ್ತಿ ಪಾಟೀಲ್ ಬಹಳ ಪ್ರಮುಖವಾಗಿ ನಿಮ್ಮ ಜೊತೆ ಮಾತನಾಡಿದ್ರು ಚಿತ್ರದ ನಿರ್ಮಾಪಕರು. ಯಾವ ವಿಚಾರವಾಗಿ ಈಗ ಅವರು ಇವಾಗ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಿದ್ದಾರೆ, ಜೊತೆಯಲ್ಲಿ ಈಗ ಏನಾಗ್ತಾ ಇದೆ, ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನೀಡ್ತಾ ಹೋಗೋದಾದ್ರೆ ಕೀರ್ತಿ. ಅಖಿಲೇಶ್ ಅವರೇ, ಈಗಾಗಲೇ ವೃಕ್ಷ ಮಾತೆ ಅನ್ನುವಂತಹ ಸಿನಿಮಾ ಟೈಟಲ್ ಇಟ್ಕೊಂಡು ಜೊತೆಗೆ ಸಿನಿಮಾ ಪೋಸ್ಟರ್ ಕೂಡ ಈ ಹಿಂದೆ ರಿಲೀಸ್ ಮಾಡಿದ್ರು. ಈಗಾಗಲೇ 70% ಚಿತ್ರೀಕರಣ ಕೂಡ ಆಗಿರುವಂತದ್ದು. ಸೊ ಇಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಬಂದುಬಿಟ್ಟು ಈಗ ಸಾಲುಮರದ ತಿಮ್ಮಕ್ಕ ಅವರ ದತ್ತು ಪುತ್ರ ಉಮೇಶ್ ಅವರು ಸಿನಿಮಾ ಚಿತ್ರೀಕರಣವನ್ನ ನಿಲ್ಲಿಸೋಕೆ ಒಂದು ಡಿಮಾಂಡ್ ಮಾಡ್ತಿದ್ರು. ಅಂದ್ರೆ ಮನವಿ ಅಟ್ಲೀಸ್ಟ್ ರಿಕ್ವೆಸ್ಟ್ ನ ಮಾಡ್ಕೊಂಡಿದ್ರೆ ಏನ್ ಕಾರಣ ಅನ್ನುವಂಥದ್ದು ಟೀಮ್ ಜೊತೆಗೆ ಕೂತ್ಕೊಂಡು ಮಾತನಾಡಿದ್ರೆ ಗೊತ್ತಾಗ್ತಾ ಇತ್ತು, ಸಮಸ್ಯೆ ಬಗೆಹರಿತಾ ಇತ್ತು. ಆದ್ರೆ ಇವರ ಉದ್ದೇಶ ಬೇರೆ ಅನ್ನುವಂಥದ್ದನ್ನ ಚಿತ್ರತಂಡದ ಸಹ ನಿರ್ಮಾಪಕ ದಿಲೀಪ್ ಅವರು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾಹಿತಿಯನ್ನ ಹಂಚ್ಕೊಂಡಿರೋದು. ಏನಂತ ಹೇಳಿದ್ರೆ, ನನಗೆ ದುಡ್ಡಿನ ಡಿಮ್ಯಾಂಡ್ ಮಾಡ್ತಿರೋಂಥದ್ದು, ಅದು 25 ಲಕ್ಷ ಕ್ಯಾಶ್ ಕೊಡ್ಬೇಕು, ಜೊತೆಗೆ ಹೊಸ ಇನೋವಾ ಕಾರ್ ಕೊಡ್ಬೇಕು ಅನ್ನುವಂಥದ್ದನ್ನ ಇವ್ರು ಹೇಳ್ತಾ ಇದ್ದಾರೆ. ಇದರ ಬದಲಾಗಿ ಬೇರೆ ಏನೋ ಅವ್ರ ಉದ್ದೇಶ ಇತ್ತು, ಅವರ ತಾಯಿ ಕುರಿತು ಈ ಸಿನಿಮಾ ಬಯೋಪಿಕ್ ಬೇಡ, ಬೇರೆ ರೀತಿ ಏನಾದ್ರು ಹೇಳಿದ್ರೆ ನಾವು ಅದನ್ನ ಉದ್ದೇಶಪೂರ್ವಕವಾಗಿ ಅನ್ಕೊಳ್ತಾ ಇರ್ಲಿಲ್ಲ. ಆದ್ರೆ ನಾವೆಲ್ಲ ಪರ್ಮಿಷನ್ ತೆಗೆದುಕೊಂಡಿದ್ದೀವಿ, ಸಿನಿಮಾ ಇದು ಬಯೋಪಿಕ್ ಅಲ್ಲ, ಅವ್ರ ಕತೆ ಆಧರಿಸಿ, ನಿಜವಂತ ಕತೆ ಆಧರಿಸಿ ಒಂದು ತುಣುಕನ್ನ ತೆಗೆದುಕೊಂಡು ಒಂದು ಸ್ಫೂರ್ತಿ ಇರುವಂತದ್ದಷ್ಟೇ ಅನ್ನುವಂಥದ್ದು ಅವ್ರು ಹೇಳ್ತಾ ಇರೋದು. ಆದ್ರೆ ಉಮೇಶ್ ಅವರ ವರ್ಷನ್ ಏನಾಗಿದೆ, ಅವರ ಒಂದು ವರ್ಷನ್ ಏನು ಅನ್ನೋದನ್ನ ನಾವಿನ್ನೂ ಕೇಳಬೇಕಾಗಿದೆ. ಸದ್ಯಕ್ಕೆ ಸಹ ನಿರ್ಮಾಪಕ ದಿಲೀಪ್ ಅವರು ತಮ್ಮ ವರ್ಷನ್ ಹೇಳಿರುವಂತದ್ದು. ಆದ್ರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಟರ್ನ್ ತೆಗೆದುಕೊಳ್ಳುತ್ತೆ ಗೊತ್ತಿಲ್ಲ. ಸದ್ಯಕ್ಕೆ ಚಿತ್ರತಂಡದ ನಿರ್ದೇಶಕ ಇರಬಹುದು, ನಿರ್ಮಾಪಕ ಹಾಗೂ ಹೀರೋ ಹೀರೋಯಿನ್ ಒಂದಷ್ಟು ಸಹ ಕಲಾವಿದರು ಸಹ ಇನ್ನು ಪೊಲೀಸ್ ಸ್ಟೇಷನ್ ಅಲ್ಲೇ ಇದ್ದಾರೆ, ಅವ್ರನ್ನ ಬಿಡ್ತಿಲ್ಲ ಅನ್ನುವಂಥದ್ದು ಇವರ ಆರೋಪವಾಗಿದೆ.